ಜಂಟಿ ಅಭ್ಯರ್ಥಿಯಾಗಿ ಜಾತ್ಯತೀತ ಜನತಾದಳದ ವತಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರು ನಾಳೆ 2 ಗಂಟೆಯಿಂದ 3 ಗಂಟೆಯ ಸಮಯದಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ವಿಷಯವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ನಾಳೆ ದಿನ ಮಧ್ಯಾಹ್ನ 11:30 ಗಂಟೆಗೆ 11 ಗಂಟೆಗೆ ಮೆರವಣಿಗೆಯ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಲುಪಿ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಏನಿದೆ, ನಾಳೆಯಿಂದ ನಿಜವಾದಂಥ ಒಂದು ಚುನಾವಣೆಯ ಗಾಳಿ ಪ್ರಾರಂಭ ಆಗ್ಬೋದು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಕಳೆದ ಸುಮಾರು 2.5 ತಿಂಗಳಿನಿಂದ ಹಲವಾರು ರೀತಿಯ ಸುದ್ದಿಗಳು ಬರ್ತಕ್ಕಂಥದ್ದೇನಿದೆ. ಮತ್ತು ಇವತ್ತು ಕಾಂಗ್ರೆಸ್ ಮತ್ತು JDS ಪಕ್ಷದ ಮೈತ್ರಿಯ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 28 ಲೋಕಸಭಾ ಸ್ಥಾನಗಳಲ್ಲಿ 8 ಅಭ್ಯರ್ಥಿಗಳು ಜಾತ್ಯತೀತ ಜನತಾದಳದಿಂದ, 20 ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಯಲ್ಲಿ ನಿಲ್ತಾ ಇರತಕ್ಕಂಥದ್ದೇನಿದೆ, ಕೆಲವು ಕ್ಷೇತ್ರಗಳಲ್ಲಿ ಗೊಂದಲ ಇರತಕ್ಕಂಥದ್ದನ್ನು ಇವತ್ತು ನಾವೇನು ಕಾಣ್ತಾ ಇದ್ದೇವೆ. ನಾನು ಗೊಂದಲವೇ ಇಲ್ಲ ಅಂತಕ್ಕಂಥದ್ದು ಹೇಳಲಿಕ್ಕೆ ಹೋಗೋದಿಲ್ಲ. ಈ ರೀತಿಯ ಒಂದು ಗೊಂದಲಗಳ ನಡುವೆನೂ JDS ಪಕ್ಷ ಸ್ಪರ್ಧೆ ಮಾಡ್ತಕ್ಕಂಥ 8 ಕ್ಷೇತ್ರಗಳನ್ನು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ನಮ್ಮದೇ ಆದಂಥ ಸ್ಟ್ರಾಟಜಿ ನಾವು ಏನು ಮಾಡಬೇಕು ಮಾಡ್ಕೊಂಡಿದ್ದೇವೆ. 2-3 ಕ್ಷೇತ್ರಗಳು ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳು, ಹಲವಾರು ರೀತಿಯ ಕುತಂತ್ರದ ರಾಜಕಾರಣಗಳು, ಇದರ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರಾಗಲಿ ನಾನಾಗಲಿ ಯಾವ ಆತಂಕಕ್ಕೆ ಒಳಗಾಗಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದೆ. ನಾನು ಅಷ್ಟು ಆತ್ಮವಿಶ್ವಾಸದಲ್ಲಿ ಹೇಳಲಿಕ್ಕೆ ಕಾರಣ, ನಮ್ಮನ್ನು ಉಳಿಸಿ ಬೆಳೆಸಿರ್ತಕ್ಕಂಥ ಕನ್ನಡ ನಾಡಿನ ಮತದಾರರೇನಿದ್ದಾರೆ, ನನ್ನ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರೇನಿದ್ದಾರೆ, ಅವರ ಒಂದು ಶಕ್ತಿ ನನ್ನ ಬೆನ್ನಿಗಿದ್ದಾಗ, ನನ್ನ ಪಕ್ಷಕ್ಕಿದ್ದಾಗ, ನಾನು ರಾಜ್ಯದ ರಾಜಕಾರಣದಲ್ಲಿ ಇತ್ತೀಚೆಗೆ ನಡೀತಾ ಇರತಕ್ಕಂಥ ಬೆಳವಣಿಗೆಗಳಿಂದ ಭಯ ಪಡ್ಕೊಳ್ತಕ್ಕಂಥದ್ದಾಗಲಿ ಆತಂಕಕ್ಕೊಳಗಾಗ್ತಕ್ಕಂಥದ್ದಾಗಲಿ ಪ್ರಶ್ನೆಯೇ ಉದ್ಭವ ಆಗೋದಿಲ್ಲ. ನಾನು ನನ್ನ ಪಕ್ಷದ ಕಾರ್ಯಕರ್ತರಿಗೆ ವಿಶೇಷವಾಗಿ ಚುನಾವಣಾ ಪ್ರಚಾರಗಳಲ್ಲಿ ಯಾವುದೇ ವ್ಯಕ್ತಿಗಳ ಬಗ್ಗೆ ವ್ಯಕ್ತಿಗತವಾಗಿ ಚರ್ಚೆ ಮಾಡಬೇಡಿ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಯಾರ್ಯಾರು ಏನೇನು ಮಾತನಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಮಂಡ್ಯದಲ್ಲಿ ನಮ್ಮ ಎದುರಾಳಿಗಳು ಏನೋ ಪಂಚೆ ಎತ್ತಿಸ್ತಕ್ಕಂಥ ವಿಷಯವನ್ನು ಹೇಳಿದ್ದಾರೆ. ಅದು ಅವ್ರ ಕೈಲಿ ಸಾಧ್ಯ ಇಲ್ಲ. ಅದು ಮತದಾರಿದ್ದಾರಲ್ಲ, ಅವರಿಗಾಗಲೇ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅವೆಲ್ಲ ಕೃತಕವಾಗಿರ್ತಕ್ಕಂಥ ಶಕ್ತಿ. ನಾವು ಈ ಒಂದು ರಾಜ್ಯದಲ್ಲಿ ಕಳೆದ 60 ವರ್ಷದ ನನ್ನ ತಂದೆಯ ಕಾಲದ ರಾಜಕಾರಣದಿಂದ ಈ ಕ್ಷಣದವರೆಗೆ ಈ ಮಣ್ಣಿನ ಬೆವರಿನ ವಾಸನೆಯಿಂದ, ಈ ಮಣ್ಣಿನ ಒಂದು ಧೂಳಿನಿಂದ
ರಾಜಕೀಯವನ್ನು ಮಾಡ್ತಾ ಬಂದಿರತಕ್ಕಂಥವ್ರು. ನಮ್ಮ ಬಗ್ಗೆ ಕೇವಲವಾಗಿ ಮಾತನಾಡ್ತಕ್ಕಂಥವ್ರು ಮಾತನಾಡಲಿ, ಅದಕ್ಕೆ ಜನತೆ ಚುನಾವಣೆ ಸಂದರ್ಭದಲ್ಲಿ ಉತ್ತರ ಕೊಡ್ತಾರೆ ನನ್ನ ಅಭಿಪ್ರಾಯ ಇದೆ, ಮತದಾರ. ಮತ್ತೆ ಮೊನ್ನೆ ಅದು ಯಾವುದೋ ಕಲ್ಲು ತೂರಾಟದ ಬಗ್ಗೆ 3 ಗಂಟೆ ರಾತ್ರಿಲಿ ಯಾರಾದರೂ ಹೋಗಿ ಕಲ್ಲು ತೂರ್ತಾರ ಮನೆ ಹತ್ರ? ಅದರ ಘಟನೆ ನಡೆದಂಥ 8-10 ಗಂಟೆ ಮುಂಚೆ ಏನಾಗಿದೆ, ಕೇರ್ಪೇಟೆನಲ್ಲಿ ಯಾರ ಕಾರಿಗೆ ಯಾರು ಕಲ್ಲು ತೋರಿದ್ದಾರೆ, ಇನ್ನು ಅದರ ರಿಪರ್ಕೇಷನ್ ಬೇರೆ ಬೇರೆ ಏನೇನು ಆಗ್ಬೋದು ಅಂತಕ್ಕಂಥ ಹಿನ್ನೆಲೆ ಒಳಗೆ ಸಿನಿಮಾದಲ್ಲಿ ಡ್ರಾ ಮಾಡ್ದಂಗೆ ಆಡಿದ್ರೆ ಭಾಳ ದಿವಸ ಇರ್ಲಿಕ್ಕೆ ಆಗೋದಿಲ್ಲ ಅವೆಲ್ಲ. ನಾನು ಮಾಧ್ಯಮಗಳಲ್ಲಿ ಇದು ಚಾಲೆಂಜಿಂಗ್ ಸ್ಟಾರ್ ಅಂತಲ್ಲ, ಚಾಲೆಂಜಿಂಗ್ ಸ್ಟಾರ್, ಅವ್ರ ಮನೆ ಕಲ್ಲೊಡೆದಂಥ ಬಗ್ಗೆ ಹೇಳಿದ್ದಾರಲ್ಲ, ಮಾಧ್ಯಮದಲ್ಲಿ ಬಂದ ಮರುಕ್ಷಣ ನನ್ನ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ರಾಜ್ಯದಲ್ಲಿ 6.5 ಕೋಟಿ ಜನತೆಗೆ ರಕ್ಷಣೆ ಕೊಡಬೇಕಾದಂಥದ್ದು ನನ್ನ ಕರ್ತವ್ಯ ಅಂತಕ್ಕಂಥದ್ದು ಗೊತ್ತಿದೆ ನನಗೆ. ಮರುಕ್ಷಣ ಆ ಭಾಗದ ACPಗೆ ಫೋನ್ ಮಾಡಿ ಆ ಒಂದು ಮನೆಗೆ ಗ್ಲಾಸ್ಗೆ ಕಲ್ಲು ಹೊಡೆದಿರ್ತಕ್ಕಂಥ ಘಟನೆಯನ್ನು ತೋರಿಸ್ತಾ ಇದ್ದಾರೆ ಟಿವಿಗಳಲ್ಲಿ. ತಕ್ಷಣ ಖುದ್ದು ಭೇಟಿ ಕೊಟ್ಟು ಅವರ ಒಂದು ಮನೆಯಲ್ಲಿರ್ತಕ್ಕಂಥ ಇಲ್ಲ ರಸ್ತೆಯಲ್ಲಿರ್ತಕ್ಕಂಥ CCTV ಕ್ಯಾಮ್ರಾದ ಫುಟೇಜ್ಗಳನ್ನು ಸೀಲ್ ಮಾಡಿ ಅಂತ ಹೇಳಿದ್ರು. ಅಲ್ಲಿ ಅಧಿಕಾರಿಗಳು ಹೋದರೆ CCTV ಆಫ್ ಮಾಡ್ಕೊಂಡಿದ್ದಾರೆ. ಯಾರು ಆಫ್ ಮಾಡ್ಕೊಳ್ಳಿಕ್ಕೆ ಕಾರಣ ಇದ್ದಾರೆ? ಇದೆಲ್ಲ ಈ ರೀತಿ ರಾಜಕಾರಣದಿಂದ ಏನೋ ಜನರನ್ನು ಬದಲಾವಣೆ ಮಾಡ್ತೀವಿ ಅಂತ ತಿಳ್ಕೊಂಡಿದ್ದಾರೆ. ಆಮೇಲೆ ನಿಖಿಲ್ ಅವರಿಗೆ ಎಲ್ಲೋ ಹಲ್ಲೆ ಆಗೋಯ್ತಂತೆ, ಯಾರೋ ಪ್ರತಿಭಟನೆ ಮಾಡಿದ್ರಂತೆ. ಇದೆಲ್ಲ ಸರ್ವೇ ಸಾಮಾನ್ಯ. ಚುನಾವಣೆಯಲ್ಲಿ ನಾವು ಮತ ಕೇಳಲಿಕ್ಕೆ ಹೋದಾಗ ಯಾರೋ 3 ಜನ ಚರ್ಚೆ ಮಾಡ್ತಾರೆ. ಅದೆಲ್ಲೋ ನಿಮ್ಮ ಬಸರಾಳ ಹತ್ರ ಚಂದಗಾಲು ಅಲ್ಲಿ ಯಾವುದೋ ಒಂದು ವಿಲೇಜ್ನಲ್ಲಿ ಏನೋ ನಿಖಿಲ್ ಕುಮಾರಸ್ವಾಮಿ ಮಾತಾಡೋಕ್ಕೆ ಬಿಡಲಿಲ್ಲ ಅಂದ್ರಂತ ಅಂತ ಹೊಡಿತಾ ಇದ್ದೆ. ನಾನು ಮಿನಿಟು ಪ್ರತಿಯೊಂದು ವಿಷಯಗಳನ್ನು ಕ್ರೋಢೀಕರಿಸ್ಕೊಳ್ತಕ್ಕಂಥವ್ನು. ಯಾರು ಅಲ್ಲಿ ಪ್ರಶ್ನೆ ಮಾಡಿದವರು? ಅವರೇನು ನಮ್ಮ ಪಕ್ಷಕ್ಕೇನು ಮತ ಕೊಟ್ಟಂತಾರ? ಅವ್ರ ಪ್ರಶ್ನೆ ಏನು ಮಾಡಿದ್ದಾರೆ? ಸಾಲ ಮನ್ನಾ, ಶುಗರ್ ಫ್ಯಾಕ್ಟ್ರಿ ದುಡ್ಡು ಕೊಟ್ಟಿಲ್ಲ ಕಬ್ಬು ಬೆಳೆಗಾರರಿಗೆ. ಅವ್ರಿಗೆ ವಿಷಯ ಗೊತ್ತಿದ್ರೆ ತಾನೆ. ನಾನು ಅದೇ ಊರಿಗೆ ಹೋಗ್ಲಿಕ್ಕೆ ತಯಾರಾಗಿದ್ದೇನೆ ನಾಳೆ ಚುನಾವಣೆ ಪ್ರಾರಂಭ ಆದಮೇಲೆ. ಬರಲಿ, ಯಾರು ಚರ್ಚೆ ಮಾಡ್ತಾರೆ? ನನಗಿಂತ ಯಾವನು ರೈತರ ಪರವಾಗಿ ಇವತ್ತು ಆ ರೈತನ ಉಳಿಸ್ಲಿಕ್ಕೆ ಹೋರಾಟ ಮಾಡಿದವನು ಈ ರಾಜ್ಯದಲ್ಲಿ ಯಾರಿದ್ದಾರೆ? ಸವಾಲಾಗ್ತೀನಿ ನಾನು. ರೈತರನ್ನ ಯಾವ ರೀತಿ ಉಳಿಸ್ಬೇಕು ಅಂತಕ್ಕಂಥದ್ದು ದಿನಕ್ಕೆ 20 ಗಂಟೆ ಯೋಚನೆ ಮಾಡೋನು ನಾನು. ಇಲ್ಲಿ ಯಾವುದೋ ಅಧಿಕಾರದ ಮದದಲ್ಲಿ ಎಲ್ಲೋ ಒಂದು ಕಡೆ ಕೂತಿಲ್ಲ ನಾನು. ಅಂಥ ತಿಳಿಗೇಡಿಗಳಿಂದ ಏನೋ ಚುನಾವಣೆ ಬದಲಾವಣೆ ಆಗುತ್ತೆ ಅಂತೇಳಿ ನಿಖಿಲ್ ಅವರಿಗೆ ಪ್ರತಿಭಟನೆ ಅಂತ ತೋರಿಸ್ಕೊಳ್ಳೋದ್ರಿಂದ ಅದಕ್ಕಿಂತ ಅದು ತಾತ್ಕಾಲಿಕ 1-2 ಗಂಟೆ ತೋರಿಸ್ಕೋಬೋದು. ಓಟ್ ಹಾಕೋ ಮತದಾರ, ಈ ಪಕ್ಷ ಬೆಳೆಸಿರ್ತಕ್ಕಂಥ ಮತದಾರ ಅಲ್ಲೆಲ್ಲ ಕೂತಿದ್ದಾನೆ ಹಳ್ಳಿಯೊಳಗೆ, ಈಗಾಗಲೇ ತೀರ್ಮಾನ ಮಾಡಿ. ಅದರಿಂದ ಈ ರೀತಿಯ ಅಪಪ್ರಚಾರಗಳಿಂದ ಅವರೇನಾದರೂ ಚುನಾವಣೆ ಗೆಲ್ತೀವಿ ಅಂತ ತಿಳ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾಳ ಸ್ಪಷ್ಟವಾದಂಥ ಬಹುಮತವನ್ನು ಈ ಒಂದು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಈ ಮಂಡ್ಯ ಕ್ಷೇತ್ರದ ಜನತೆ ಕೊಡ್ತಾರೆ ಅಂತಕ್ಕಂಥ ಸಂಪೂರ್ಣವಾದಂಥ ವಿಶ್ವಾಸ ನನಗಿದೆ. ಇವತ್ತು ಕೇಂದ್ರ ಸರ್ಕಾರ ಯಾವ ರೀತಿ ನಡ್ಕೊಂಡಿದ್ದಾರೆ, ಒಬ್ಬ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಎಷ್ಟು ಜನ ಒಂದಾಗಿದ್ದಾರೆ, ಯಾರ್ಯಾರು ಒಂದಾಗಿದ್ದಾರೆ? ಈಗ ಒಬ್ಬ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಜನವು ಯೋಚನೆ ಮಾಡ್ತಾರೆ. ಮಂಡ್ಯ ಜಿಲ್ಲೆಯ ಜನತೆ ನಿಖಿಲ್ ಕುಮಾರಸ್ವಾಮಿಯ ಬೆಂಗಾವಲಿಗಿದ್ದಾಗ ಎಷ್ಟು ಪಕ್ಷಗಳು ಒಂದಾದರು, ಇಂಟರ್ನಲ್ಲಿ ಎಕ್ಸ್ಟರ್ನಲ್ಲಿ. ಮಂಡ್ಯ ಜಿಲ್ಲೆಯ ಜನತೆಯ ಶಕ್ತಿ ಅವನ ಬೆನ್ನಿಗಿದ್ದಾಗ
ಈ ಇಂಟರ್ನಲ್ಲಿ ಎಕ್ಸ್ಟರ್ನಲ್ಲಿ ಒಳೇಟ್ ಕೊಡ್ತಕ್ಕಂಥದ್ದು, ಹೊರೇಟ್ ಕೊಡ್ತಕ್ಕಂಥದ್ದು, ಹಣ ಖರ್ಚು ಮಾಡಿ ಕೊಂಡ್ಕೊಳ್ತಕ್ಕಂಥದ್ದು, ಅದು ಎಲ್ಲಿಂದ ದುಡ್ಡು ಬರ್ತಿದೆಯೋ ಗೊತ್ತಿಲ್ಲ ನನಗೆ. ನೋಡ್ತಾ ಇದ್ದೇನೆ, ಇವತ್ತು ಕ್ಯಾಸೆಟ್ ಬೇರೆ ನೋಡಿದೆ, ಏನೋ ರಾಕ್ಲೈನ್ ವೆಂಕಟೇಶ್, ಅದೆಲ್ಲ ಕೇರ್ಪೇಟೆಗೆ 1 ಕೋಟಿ ಆಗಲೇ ಕೊಟ್ಟಾಯಿತು, ನಿಮಗೆ ಎಷ್ಟು ಕೋಟಿ ಬೇಕು? ಏನು ಬಡ್ಡಿ ವ್ಯವಹಾರ ದುಡ್ಡ? ಗೊತ್ತಿದೆ ನನಗೆ ಇವರ ವ್ಯವಹಾರಗಳು. ನಾನು ಯಾರ ಮೇಲೂ ದ್ವೇಷದ ರಾಜಕಾರಣಕ್ಕೆ ಈ ಕ್ಷಣದವರೆಗೂ ಹೋಗಿಲ್ಲ, ಹೋಗೋದೂ ಇಲ್ಲ ನನ್ನ ಜೀವನದಲ್ಲಿ. ಈ ಪಾಪದ ಹಣದಿಂದ ಬಂದಿಲ್ಲಿ ಚುನಾವಣೆ ನಡೆಸ್ತೀವಿ ಅಂತ ಮಂಡ್ಯದಲ್ಲಿ ಹೊರಟಿದ್ದಾರೆ. ಮಂಡ್ಯ ಜಿಲ್ಲೆ ಜನತೆ ಪಾಪದ ಹಣಕ್ಕೆ ಮುರಳಾಗೋರು ಅಲ್ಲ, ಗೊತ್ತಿದೆ ನನಗೆ ರಾಜಕೀಯದ ತಿಳುವಳಿಕೆ ಬಂದ ದಿನದಿಂದ ಈ ಜಿಲ್ಲೆಯ ಜನತೆಯ ಮುಗ್ಧತೆ, ಪಾಪ ಪ್ರಾಮಾಣಿಕತೆ ಬಗ್ಗೆ ಒಬ್ಬರು ಭಾಷಣ ಮಾಡೋರೆ. ಅಬಾ 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 ಪ್ರಾಮಾಣಿಕತೆ ಬಗ್ಗೆ ನಾನು ಕಾಣದಿರ ಪ್ರಾಮಾಣಿಕತೆನ, ಇವ್ರ ಪ್ರಾಮಾಣಿಕತೆನ ಯಾವ್ಯಾವ ಟೈಮ್ನಲ್ಲಿ ಏನೇನು ಮಾತುಗಳು ಹೇಳ್ಕೊಂಡು ಏನೇನು ಹೊರಟಿದ್ದಾರೆ. ಇದಕ್ಕೆ ಮಂಡ್ಯ ಜಿಲ್ಲೆ ಜನ ಮರಳಾಗ್ತಾರೆ ಅಂತ ತಿಳ್ಕೊಂಡಿರ್ಬೋದು. ಈ ದೇವೇಗೌಡರ ಕುಟುಂಬಕ್ಕೂ ಮಂಡ್ಯ ಜಿಲ್ಲೆಯ ಜನತೆಯ ಬಾಂಧವ್ಯಕ್ಕೂ ಯಾರೂ ಧಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು 8 ವಿಧಾನಸಭಾ ಕ್ಷೇತ್ರದ ಶಾಸಕರುಗಳು ವಿಧಾನ ಪರಿಷತ್ತಿನ ಸದಸ್ಯರು ಪಾಪ ಯಾರು ಹೇಳಿದ್ದಾರಲ್ಲ, 8 ವಿಧಾನಸಭಾ ಸದಸ್ಯರಿದ್ದು 2-3 ಜನ ಅಲ್ಲೋ ವಿಧಾನ ಪರಿಷತ್ತಿನ ಸದಸ್ಯರಿದ್ದರು. ನನ್ನ ಬಗ್ಗೆ ಯಾಕಪ್ಪ ಅಂತ ಯಾರು ಆತಂಕ ವ್ಯಕ್ತಪಡಿಸಿದ್ದಾರೆ? ಎಲ್ಲ ಇವರೇ ಬಿಟ್ಕೊಳ್ಳೋದು. ಏನು ಯಾರಾದ್ರೂ ನಮ್ಮ MLA ನಾವು ಭಾಳ ಆತಂಕಕ್ಕೆ ಒಳಗಾಗಿದ್ದೀವಿ ಅಂತ ಹೇಳಿದ್ರ? ಎಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಏನೋ ಇವರೊಬ್ಬರೇ ಬುದ್ಧಿವಂತರು, ನಾವೆಲ್ಲ ಪಾಪ ಹಳ್ಳಿ ಮಕ್ಕಳು, ನಾವೆಲ್ಲ ದೊಡ್ಡರ ಪಾಪ ನಮಗೆ ಮಾತಾಡೋಕ್ಕೆ ಬರೋದಿಲ್ಲ. ಇವ್ರ ಕಲ್ತ್ಕೋಬೇಕಾಗಿದೆ ಪ್ರಾಮಾಣಿಕತೆ ಬಗ್ಗೆ, ಮುಗ್ಧತೆ ಬಗ್ಗೆ, ಪ್ರಾಮಾಣಿಕತೆ ಬಗ್ಗೆ ಇವ್ರ ಕಲಿಬೇಕೀಗ ನಾವು ಪಾಠ. ಮಂಡ್ಯ ಜಿಲ್ಲೆ ಜನತೆನೂ ಇವ್ರ ಪ್ರಾಮಾಣಿಕತೆ ನೋಡಿದ್ದಾರೆ. ಅದರಿಂದ ಇವತ್ತು ಈ ಒಂದು ಚುನಾವಣೆ ಏನಿದೆ ಕೇವಲ ಮಂಡ್ಯ ಅಷ್ಟೇ ಅಲ್ಲ, ನನಗೆ ಈ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಚುನಾವಣೆ 28 ಲೋಕಸಭಾ ಕ್ಷೇತ್ರಗಳೇನಿದ್ದಾವೆ, ಕಾಂಗ್ರೆಸ್ನ ಇರ್ತಕ್ಕಂಥವರು ಕೆಲವರು, ನಾನು ಎಲ್ಲರ ಬಗ್ಗೆನೂ ದೋಷ ಕೊಡೋದೇ ಇಲ್ಲ, ನನ್ನ ಪಕ್ಷದ ಅಭ್ಯರ್ಥಿಗಳಿಗೆ ಸ್ಪೀಡ್ ಬ್ರೇಕ್ ಹಾಕ್ಲಿಕ್ಕೆ ಹೊರಟರು. ನನ್ನ ಪಕ್ಷದ ಕಾರ್ಯಕರ್ತರಿಂದ ಆ ಕೆಲಸ ಮಾಡಿಸ್ಲಿಕ್ಕೆ ಹೋಗೋದಿಲ್ಲ. ನಾನು ಬೇರೆ ಕ್ಷೇತ್ರಗಳಲ್ಲಿ ನನಗೆ ಇವತ್ತು ದೇಶ ಮುಖ್ಯ, ಈ ರಾಜ್ಯದ ಅಭಿವೃದ್ಧಿ ಮುಖ್ಯ ನನಗೆ. ಆ ದೃಷ್ಟಿಯಿಂದ ಯಾರು ಎಷ್ಟೇ ನನ್ನ ಪಕ್ಷದ ಅಭ್ಯರ್ಥಿಗಳಿಗೆ ಇವತ್ತು ಬ್ಯಾಕ್ ಸ್ಟ್ಯಾಬ್ ಮಾಡ್ತಕ್ಕಂಥ ಘಟನೆಗಳು ನಡೆದರು, ನಾನು ಕಾಂಗ್ರೆಸ್ನ 20 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆಗೆ ನಿಂತಿದ್ದಾರೆ, ಅವರ ಗೆಲುವಿಗೆ ನನ್ನ ಪಕ್ಷದ ಕಾರ್ಯಕರ್ತರು ನಾವು ಆ ರೀತಿ ಮಾಡಲಿಕ್ಕೆ ಹೋಗೋದಿಲ್ಲ. ನಮ್ಮನ್ನು ಯಾರು ಡಿಸ್ಟರ್ಬ್ ಮಾಡಲಿಕ್ಕೂ ಆಗೋದಿಲ್ಲ. ಪಾಪ ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟಿದ್ದಾನೆ, ಕಾಂಗ್ರೆಸ್ಸು JDSನ ಅವರವರ ಭಿನ್ನಾಭಿಪ್ರಾಯದೊಳಗೆ 22 ಸೀಟ್ ಗೆದ್ದು ಬಿಡ್ತೀನಿ ಅಂತ. ಅಂದರೆ ಇವ್ರು ದುಡಿಮೆ ಮೇಲೆ ಗೆಲ್ತೀವಿ ಅಂತ ಹೇಳಲಿಲ್ಲ ಅವರು. JDS ಕಾಂಗ್ರೆಸ್ನವರೇ ಗೆಲ್ಲಿಸ್ಕೊಡ್ತಾರೆ 22 ಸೀಟು ಅಂತ ಏನು ಕನಸು ಕಾಣ್ತಾ ಇದ್ದಾರೆ. ಅಂಥ ಒಂದು ವಾತಾವರಣಕ್ಕೆ JDS ಪಕ್ಷದ ಕಾರ್ಯಕರ್ತರು ಇವತ್ತು ಪ್ರೋತ್ಸಾಹ ಕೊಡೋದಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ಹೇಳಿದ್ದು, ಎಷ್ಟೆಷ್ಟು ಪಕ್ಷಗಳು ನಿಂತಿದ್ದಾವೆ, ಒಬ್ಬ ನಿಖಿಲ್ ಕುಮಾರಸ್ವಾಮಿ ಮುಗಿಸಬೇಕು ಅಂತ ಹೇಳಿ. ಏನು ನೋಡಿದಾಗಲೇ ಜನಕ್ಕೆ ಅರ್ಥ ಆಗಲ್ವಾ? ಇವತ್ತು ಎಲ್ಲ BJP ಪಕ್ಷವೂ ಬೆಂಬಲ, ಇದೆಲ್ಲ ಯಾರೋ ವಾಟ್ಸಪ್ ಮಾಡಿದ್ದು ನೋಡಿದೆ. ಇವತ್ತು ವಾಟ್ಸಪ್ ಮಾಡೋರಪ್ಪ, ಅದೇನೋ ನೋಡಿದೆ. ಇದೆಂಥದ್ದು ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯಿಂದ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ BJPಯವರು ಹೋಗಿ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಒಂದರಿಂದಲೇ ಇವತ್ತು ಮಂಡ್ಯ ಜಿಲ್ಲೆ ಒಳಗೆ BJP ಮುಕ್ತ ಆಗೋಯ್ತು ಅಂತ.
ಯಾರೋ ವಾಟ್ಸಪ್ ಮಾಡ್ಕೊಂಡವ್ರು, ನನಗೆ ಗೊತ್ತಿಲ್ಲ. ನೀವೇ ತೋರಿಸಿದ್ದಲ್ವಾ? ಹಾಂ, ಪಾಪ ಇವರೆಲ್ಲ ಸೇರಿ ಏನು ಚಿಂತಾವಣೆ ಮಾಡಲಿ. ಇದೆಂತೋ ಇವತ್ತು ಕ್ಯಾಸೆಟ್ ಬೇರೆ ಹಾಕೊಂಡಿದ್ದೀರಿ, ಅದ್ಯಾವುದು ಆಡಿಯೋ ಬೇರೆ ರಿಲೀಸ್ ಮಾಡ್ಕೊಂಡಿದ್ದೀರಿ. ಇವೆಲ್ಲ ಚಿಂತಾವಣೆಗಳು ನಡೆಸಿದ್ರು ಈ ಜಿಲ್ಲೆಯ ಜನತೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿಯನ್ನು ಅವರ ಕುಟುಂಬದ ಒಬ್ಬ ಮಗನೋ ಅಣ್ಣನೋ ತಮ್ಮನೋ ಆಗಿ ಈ ಒಂದು ಜಿಲ್ಲೆಯ ಮತದಾರರು ಈಗಾಗಲೇ ಅವರ ಹೃದಯದಲ್ಲಿ ಸ್ವೀಕಾರ ಏನು ಮಾಡಿದ್ದಾರೆ. ಯಾವುದೇ ಶಕ್ತಿಗಳು ಯಾವುದೇ ಕುತಂತ್ರದ ರಾಜಕಾರಣದಿಂದ ಈ ಚುನಾವಣೆಯಲ್ಲಿ JDS ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸ್ತೀವಿ ಅಂತ ಹೇಳಿ ಅವರು ಭಾಳ ದೊಡ್ಡ ಮಟ್ಟದ ರಣತಂತ್ರಗಳನ್ನು ರೂಪಿಸಿದ್ರು. ಅದು ಯಶಸ್ಸಾಗೋದಿಲ್ಲ ಅಂತಕ್ಕಂಥದ್ದು ನನಗೆ ಆತ್ಮವಿಶ್ವಾಸ ಇದೆ. ನಾನು ಎಲ್ಲರೂ ಮುಕ್ತರಿದ್ದಾರೆ. ನಾನು ಬೇರೆ ಪಕ್ಷಗಳ ಅಥವಾ ನಾಯಕರುಗಳು ಬೇರೆಯವರು ಮತ್ತೊಂದು ಅಭ್ಯರ್ಥಿಗೆ ಬೆಂಬಲ ಕೊಡೋದ್ರ ಬಗ್ಗೆ ಟೀಕೆ ಮಾಡೋದಿಲ್ಲ. ಅದು ಅವರವರ ಇಚ್ಛೆ, ಅವರವರ ಇಚ್ಛೆ. ನಾನು ಯಾತಕ್ಕೆ ಅದರ ಬಗ್ಗೆ ಚರ್ಚೆ ಮಾಡಲಿ, ತಲೆನೋವು ಮಾಡ್ಕೋಬೇಕು ನಾನು. ಈಗ ನೋಡಿ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ 8 ಕ್ಷೇತ್ರದಲ್ಲಿ ಈ ಒಂದು ಜಿಲ್ಲೆಯ ಜನತೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಪ್ರೀತಿಯಿಂದ ಮತ ಕೊಟ್ಟರು. ಇವತ್ತು ಕುಮಾರಣ್ಣನ ಅಭ್ಯರ್ಥಿಗಳಿಗೆ ಈ ಜಿಲ್ಲೆಯ ಜನತೆ ಮತ ಕೊಟ್ಟಾಗ, ಅಂಥ ಒಂದು ಔದಾರ್ಯವನ್ನು ಈ ಜಿಲ್ಲೆಯ ಜನ ತೋರಿಸಿದಾಗ, ಯಾವ ಕುಮಾರಣ್ಣನ ಅವ್ರ ಕುಟುಂಬದ ಕುಡಿ ಅಂತ ತಿಳ್ಕೊಂಡಿದ್ದಾರೆ ಮಂಡ್ಯ ಜಿಲ್ಲೆಯ ಜನತೆ, ಆ ಕುಡಿಯ ಕೊಂಡಿಯನ್ನು ಇವತ್ತೇನು ಚುನಾವಣೆ ನಿಲ್ಲಿಸಿದ್ದೀನಿ, ಈ ಜಿಲ್ಲೆಯ ಜನತೆ ಕೈ ಬಿಡ್ತಾರಾ? ಇವರ್ಯಾರು ಹೇಳಿದ್ರು ಅಂತ. 8 ವಿಧಾನಸಭಾ ಸದಸ್ಯರನ್ನು ಗೆಲ್ಲಿಸ್ಕೊಟ್ಟಂಥ ಪುಣ್ಯಾತ್ಮರು ಈ ಜಿಲ್ಲೆಯ ಜನತೆ. ದೇವೇಗೌಡರ ಹೆಸರಿನಲ್ಲೋ ಇಲ್ಲ ಪಕ್ಷದ ಕಾರ್ಯಕರ್ತರ ದುಡಿಮೆ ಫಲನೋ ಗೆದ್ದಿದ್ದೇವೆ. ಅದಕ್ಕೆ ಹೇಳಿದ್ದು ಮೊನ್ನೆನೂ, ಇಲ್ಲಿಯ ಜನತೆ ಮತ್ತು ಇಲ್ಲಿಯ ಕಾರ್ಯಕರ್ತರಿಂದ ಯಾವುದೇ ರೀತಿಯ ಬೆನ್ನಿಗೆ ಚೂರಿ ಹಾಕೋರಿಂದ ತೊಂದರೆ ಆಗೋದಿಲ್ಲ ನನಗೆ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ಆ ನಂಬಿಕೆ ನನಗಿದೆ ಈ ಜಿಲ್ಲೆಯ ಜನತೆ ಬಗ್ಗೆ. ಅದು ಕರ್ಟಸಿ ಕಾಲು ಹೋಗಿದ್ದಾರೆ, ಕರ್ಟಸಿ ಕಾಲು ಹೋಗಿ ಬೆಂಬಲ ಕೊಡಿ ಅಂತ ಕೇಳಿದ್ದಾರೆ. ತಪ್ಪೇನಿದೆ? ಬನ್ನಿ, ನಾನು ಕರೆದಿದ್ದೇನೆ. ನಾನು ಸಿದ್ದರಾಮಯ್ಯನವರಿಗೆ ದೂರವಾಣಿ ಕರೆ ಮುಖಾಂತರವೇ ಮಂಡ್ಯಗೆ ನಾಮಪತ್ರ ಸಲ್ಲಿಸಲಿಕ್ಕೆ ದಯವಿಟ್ಟು ಬನ್ನಿ ಅಂತ ಕರೆದಿದ್ದೇನೆ. ಅವರು ಚಿತ್ರದುರ್ಗದ ಅಭ್ಯರ್ಥಿ ನಾಮಿನೇಷನ್ ಆಗ್ತಕ್ಕಂಥದ್ದಕ್ಕೆ ಈಗಾಗಲೇ ಅವರು ಒತ್ತಾಯ ಹಾಕಿ ಅವ್ರಿಗೇನು ಸಮಯ ನಿಗದಿ ಮಾಡ್ಕೊಂಡಿದ್ದಾರೆ. ಒಂದು ದಿನ ಒಂದು ಸಾರ್ವಜನಿಕ ಸಭೆಗೆ ಬರ್ತೀನಿ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಾನು ಮೊದಲೇ ಅದಕ್ಕೋಸ್ಕರ ಹೇಳಿದೆ ನಿಮಗೆ, ಈ ಒಳೆ ಇಟ್ಟು ಅದು ಹೇಳದ್ನಲ್ಲ, ಇಂಟರ್ನಲ್ಲಿ ಎಕ್ಸ್ಟರ್ನಲ್ಲಿ ಅಂತ ಹೇಳದ್ನಲ್ಲ, ಹೊರೆಯೇಟು ಒಳನೋಟು ಒಳೆಯೇಟು ಎಲ್ಲದಕ್ಕೂ ಸಿದ್ಧವಾಗಿದ್ದೆ. ಅದೆಲ್ಲ ಮೆಟ್ಟಿ ನಿಂತು ಜನತೆಯ ಆಶೀರ್ವಾದದೊಂದಿಗೆ 8 ಲೋಕಸಭಾ ಕ್ಷೇತ್ರಗಳು ನಮ್ಮ ಅಭ್ಯರ್ಥಿಗಳಿದ್ದಾರೆ. ಅದರ ಜೊತೆಗೆ 20 ಕಾಂಗ್ರೆಸ್ನ ಅಭ್ಯರ್ಥಿಯನ್ನಿದ್ದಾರೆ. ಎಲ್ಲರ ಗೆಲುವಿಗೆ ನನ್ನ ಕಾರ್ಯಕರ್ತರಿಗೆ ನಾನು ಕರೆ ಕೊಡ್ತಾ ಇದ್ದೇನೆ. ನಮಗೆ ತೊಂದರೆ ಕೊಡ್ತಾರೆ ಅಂತೇಳಿ ನೀವು ಯಾವುದೇ ಕಾರಣಕ್ಕೂ ಚುನಾವಣೆಯ ಪ್ರಕ್ರಿಯೆಯೊಳಗೆ ಬೇರೆ ರೀತಿಯಲ್ಲಿ ತೀರ್ಮಾನಗಳನ್ನು ಮಾಡಬಾರದು. ನನ್ನ ಪ್ರಶ್ನೆ ಇವತ್ತು 28 ಕ್ಷೇತ್ರದಲ್ಲಿ ಈ ಮೈತ್ರಿಯ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು ಅನ್ನೋದು. ಆ ನಿಟ್ಟಿನಲ್ಲಿ ನನ್ನ ಕಾರ್ಯಕರ್ತರಿಗೂ ನಾನು ಕರೆ ಕೊಡ್ತೀನಿ. ನಾಳೆ ಬಹುಶಃ ನೀವೇ ನೋಡ್ತೀರಿ. ಕೇಂದ್ರ ಪಾಪ ಏನೋ ಜನಸಾಗರವೇ ಹರಿದು ಬಂದ್ಬಿಡ್ತಂತಲ್ಲ ಮೊನ್ನೆ. ಆ ಜನಸಾಗರ ಹರಿದು ಬಂದಿದ್ದು ನೋಡಿ ಅದೊಂದು ಕೇಬಲ್ ಬೇರೆ ಕಟ್ ಮಾಡಿಬಿಟ್ರಂತೆ. ನೋಡಿದೆ ನಾನು, ಅದು ನೋಡ್ಬಿಟ್ಟು ಭಯಭೀತರಾಗಿ ಕೇಬಲ್ ಕಟ್ ಮಾಡಿಬಿಟ್ರಂತೆ. ಅಲ್ರಿ, ಯಾವುದೋ ಟ್ರಾನ್ಸ್ಫಾರ್ಮರ್ ಸುಟ್ಟೋಗಿ 1 ಗಂಟೆಯಲ್ಲೇ ಇನ್ನೊಂದು ಟ್ರಾನ್ಸ್ಫಾರ್ಮರ್ ಹಾಕಿ ಕರೆಂಟ್ ಕನೆಕ್ಷನ್ ಕೊಟ್ಟವ್ರೆ. ಮಂಡ್ಯದಲ್ಲಿ ಇವ್ರು ಯಾರೋ ರ್ಯಾಲಿ ಮಾಡ್ತಾರೆ ಅಂತ ನೋಡಿ ಯಾರೋ ಸಿನಿಮಾ ನಟರು ಬಂದು ಇದಕ್ಕೆ ಎದುರ್ಕತ್ತೀವ ನಾವು, ಇದಕ್ಕೆ ನಾವು ಎದುರ್ಕೊಂಡು ಎಷ್ಟೆಷ್ಟು ಸಭೆ ಮಾಡಿಲ್ಲ ಮಂಡ್ಯದಲ್ಲಿ. ಅದರಿಂದ ಕೇಬಲ್ ಕಟ್ ಮಾಡೋದು, ಏನೋ ಜನ ನೋಡೋದನ್ನ ನಿಲ್ಲಿಸಬೇಕು ಅನ್ನೋದು ನಮ್ಮಲ್ಲಿ ಅಂಥ ಕೀಳು ಮಟ್ಟದ ರಾಜಕೀಯ ನಮಗಿಲ್ಲ. ಅದು ನಾಳೆ ಸಭೆಯಲ್ಲಿ ಹೇಳ್ತೀನಿ ಎಲ್ಲ. ಬನ್ನಿ. ಬೆಳಗ್ಗೆ ಚಾಮುಂಡೇಶ್ವರಿ ತಾಯಿಗೆ ಮೈಸೂರಿನಲ್ಲಿ ಪೂಜೆ ಸಲ್ಲಿಸಿ
ನಂತರ ಮಂಡ್ಯದ ಕಾಳಿಕಾಂಬದಲ್ಲಿ ಪೂಜೆ ಸಲ್ಲಿಸಿ ಮೆರವಣಿಗೆ ಪ್ರಾರಂಭ ಆಗುತ್ತೆ. ಬಹುಶಃ ನಿಖಿಲ್ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ತಾಯಿಗೆ ಪೂಜೆ ಸಲ್ಲಿಸಿ ಆ ತಾಯಿಯ ಆಶೀರ್ವಾದವನ್ನು ಪಡೆದು ಈಗ ಕಾಲಭೈರವೇಶ್ವರನ ಸನ್ನಿಧಾನದಲ್ಲಿ ಇವತ್ತು ಏನು ಆಶೀರ್ವಾದ ಪಡೆದಿದ್ದೇವೆ, ಆ ತಂದೆಯ ಅನುಗ್ರಹ ಪಡೆದಿದ್ದೇವೆ. ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಮಾಡಿಸಿ ನಂತರ ಕಾಳಿಕಾಂಬದಲ್ಲಿ ಪೂಜೆ ಮುಗಿಸಿ ದೇವೇಗೌಡರು ಭಾಗವಹಿಸ್ತಾರೆ. ದೇವೇಗೌಡರು ಬಂದು ನಿಖಿಲ್ ಕುಮಾರಸ್ವಾಮಿಗೆ ಶುಭ ಹಾರೈಸಿ ಅವರು ತುಮಕೂರಿನಲ್ಲಿ ನಾಮಿನೇಷನ್ ಸಲ್ಲಿಸಲಿಕ್ಕೆ ಹೋಗ್ತಾರೆ. ಆಮೇಲೆ ಇಲ್ಲ ಹೇಳ್ತೀನಿ, ಅದು ಬಿಡ್ಲಿಕ್ಕೆ ಹೇಳ್ತೀನಿ. ಇಲ್ಲ, ಇದನ್ನು ರೆಕಾರ್ಡ್ ಮಾಡಿಸಿ ನಿಮ್ಮೆಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಹೇಳ್ತೀನಿ. ಆಯ್ತು, ಲೈವ್ ನಾನು ಹೇಳ್ತೀನಿ. ಡಿ ಸಿ ಅವರು ಮಾತಾಡ್ತೀನಿ. ಅದು ಯಾಕೆಂದ್ರೆ ಅವ್ರಿಗೇನು ನೀತಿ ನಿಯಮಾವಳಿ ಒಳಗೆ ಅಲ್ಲ ಹಾಸನದಲ್ಲಿ ಬಿಟ್ಟಿದ್ದಾರೆ, ನೋಡೋಣ. ಅದು ಇದ್ರೆ ನಾನು ಹೇಳ್ತೀನಿ, ರೆಫರ್ ಮಾಡ್ತೀನಿ. ಬಹಿರಂಗ ಸಭೆ ಇದೆ ನಂತರ ಅಲ್ಲೇ ಮಾಡ್ತೀವಿ. ಸ್ಟೇಜ್ ಏನಾಗಿ